ನಾನು ಬರ್ತೀನಿ. ಆಯ್ತು ಪ್ರಿಯ, ಮತ್ತೆ ನಾಳೆ ಭೇಟಿ ಆಗೋಣ. ಸರಿ. ಶ್ರೀಮಂತರ ಮಗಳಾದರೂ ಒಂದಿಷ್ಟು ಗರ್ವ ಅನ್ನೋದೇ ಇಲ್ಲ. ಬಹಳ ಒಳ್ಳೆಯ ಹುಡುಗಿ. चलते उसको हाथ चलता है, उठते उसको रॉक चलता है। बजराजी निकला तो अंडरवर्ल्ड डॉन 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 चलता है। तो ये कैसा यार? ಸ್ವಲ್ಪದ ವ್ಯಕ್ತಿಯ ಮೇಲೆ ಎಷ್ಟೊಂದು ಹಾಲು ಸುರಿದರು ಹಲ್ಲಲ್ಲಿರೋ ವಿಷ ಕಡಿಮೆ ಆಗುವುದಿಲ್ಲ. ಹಾಗೆ ಈ ದೇಸಾಯಿನ ಮುಂದೆ ಎಷ್ಟೇ ಒಡಿಪಿನ ಮಾತುಗಳನ್ನು ಆಡಿದರು ದ್ವೇಷ ಕಡಿಮೆ ಆಗದ. ಈ ಕತರಾಕಿ ವಿಲಂಡೆ ಈ ಊರಿಗೆ ಆಗರ್ಭ ಶ್ರೀಮಂತ ದೇಸಾಯಿ. ದೇಸಾಯಿ ಅಂದ್ರ ಈ ಊರಿಗೆ ಊರೇ ಗಲ 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 ಸೇಕಾಗೋದು. ಇನ್ನು ಆ ಕಾನೂನು ನಾ ಬಿಸಾಕುವ ಎಂಜಲ ಕಾಸಿಗೆ ಕೈ ಒಡ್ಡಿ ಕೂತ ಅಂದ ಮೇಲೆ ನನಗೆ ಯಾರ ಭಯ? ನನ್ನ ಎದುರುಗಡೆ ನಿಂತ ಮಾತನಾಡೋ ಧೈರ್ಯ ಯಾರಿದೆ? ಈ ಊರಿನಲ್ಲಿ ನಾನೊಬ್ಬನೇ ವೆಂಕಟ ದೇಸಾಯಿ. ಈ ಊರಿನಲ್ಲಿ ನನ್ನ ಗಾಳಕ್ಕೆ ಉಳಿದಿರುವ ಆ ಬಸಪ್ಪ, ಅವನ ತಮ್ಮ ರಮೇಶ್, ಅವರಿಬ್ಬರಿಗೆ ಒಂದು ಗತಿ ಕಾಣಿಸಾಕಬೇಕ. ಇನ್ನು ಅವನ ತಂಗಿ
ಎಷ್ಟೊಂದು ಮುದ್ದಾಗಿದ್ದಾಳೆ. ಏನು ಅವಳ ಸೌಂದರ್ಯ, ಏನು ಅವಳ ತಳುಕು ಬಳುಕಿನ ನಡುವೆ. ಆ ಹಕ್ಕಿಯನ್ನು ಕೊಕ್ಕಿ ಕೊಕ್ಕಿ ತಿನ್ನಕಾಗಬೇಕ. ಆ ಸಮಯಕ್ಕೋಸ್ಕರ ಕಾಯಕಬೇಕ. ಇದೇನು ದೇಶ? ಯಾವ ಸಂತೋಷದ ನಗೆವೋ ಅಥವಾ ಬಾಂಬೆಯಿಂದ ಈಗ ಬಂದೆಯಾ? ಅಂದರೆ ಯಾವುದಾದ್ರೂ ಹಕ್ಕಿ ಬಂದು ನಿನ್ನ ತೆಕ್ಕೆಗೆ ಬಿದ್ದಿದೆ? ಆಗುವುದರಲ್ಲೇ ಇದೆ. ನೀನು ಹೋದ ಕೆಲಸ ಹಣ್ಣು ಅಥವಾ ಕಾಯಿನ? ಈ ಪಾಟೀಲಿನ ಇತಿಹಾಸದಲ್ಲಿ ಕಾಯಿ ಅನ್ನೋದೇ ಇಲ್ಲ. ಮರದ ಮರಕ್ಕೆ ಹಾಕಂಗಿಲ್ಲ, ಹಾಕಿದ ಮೇಲ ಆ ಮರದ ಕಾಯಿ ಹಸಿದಿದ್ರೆ ಈ ಪಾಟೀಲಿನ ಕೈ ಕಾವಿಗೆ ಪಕ್ಕಾಗಿ ಹಣ್ಣಾಗ ನಿನ್ನಂತ ಮಿತ್ರನು ಪಡೆದು ನಾನೇ ಧನ್ಯ. ಇಂದು ನನ್ನ ಫ್ಯಾಕ್ಟರಿಗೆ ನಿನ್ನ ಕೈ ಚಾಕಿನಿಂದ ಕೋಟಿ ಕೋಟಿ ಲಾಭ. ನನಗಿಂತ ಮಿಗಿಲಾಗಿ ವಹಿವಾರದಲ್ಲಿ ನೀನೇ ಒಂದು ಕೈ ಮೇಲು ಪಾಟಿಲ್ಲ. ಸಟಿ ಸಟಿ ಇದರಲ್ಲಿ 12 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಇದನ್ನು ತಗೊಂಡು ಟ್ರೆಜರಿನಲ್ಲಿಟ್ಟು ಬೇಗ ಹಾಕಿ ಬಾ. ತೆಗೆದುಕೊಳ್ಳೋಣ. ಆಯ್ತು ದನಿಯಾರ, ಏನ ನಡಿಕೇಂದ್ರ ತೆಗಂದಾಗಿಲ್ರ ಎಲ್ಲಿ ಬಾಳ ನನ್ನ ತಲೆ ಮ್ಯಾಗ ಅವಿವೇಕ ಹೇಳಿದಷ್ಟು ಮಾಡಲ್ಲ. ಆ ನಾಯಿಗಳು ನಮ್ಮ ದಾರಿಗೆ ಅಡ್ಡ ಬಂದ್ರೇನೋ? ನೋ, ಒಂದಲ್ಲ 2 ನೋಟು ಎಸದಾಗ ಅಧಿಕಾರಿಗಳ ಹಿಡಿದು ಮಿನಿಸ್ಟರ್ ವರೆಗೆ ಓಡಾಡಿ ಕೆಲಸ ಮಾಡಿಕೊಟ್ಟು ದೇಶ ಮಾಡಿಕೊಡಾಕ ಬೇಕ. ಎಲ್ಲಿಂದ ಬರಬೇಕು ಅವರಿಗೆ ಹಣ? ನಮ್ಮಂತವರಿಂದಲೇ ಅವರ ಹೆಂಡಂದಿರು ಮೈ ಮೇಲೆ ಬೆಲೆ ಬಾಳುವ ಬಂಗಾರು, ಬಂಗಲೆ, ಸೂಟು, ಬೂಟು, ಕಾರು. ನಾವು ನೀಡಿರುವ ಭಿಕ್ಷೆಯಿಂದಲೇ ದೊಡ್ಡ ದೊಡ್ಡ ರಾಜಕಾರಣಿಗಳು ಬದುಕ್ತಾರ. ಗಿಲಿಗೆ ತೋರಿ ದೇಸಾಯಿ, ಇಷ್ಟೇನಾ ಇಲ್ಲ ಮತ್ತೇನಾದ್ರೂ ಇದೆಯಾ? ಇದೇ ಪಾಟೀಲ್, ಏ ಸಟ್ಟಿ ತೆಗೆದುಕೊಂಡು ಬಾ ಉಸ್ಕಿ ಬಾಟ್ಲೆ ಹಣ್ಣು. ಆಯ್ತು ದನಿಯಾರ.
ಏನೋ ಐತ್ರಿ ನಿಮಗೋಸ್ಕರ ಬಾಂಬೆಯಿಂದ ಒಂದು ಹೊಸ ಮಾಲ್ ತರ್ಸೇನ್ರಿ ಹೊಸ ಮಾಲ ಏಯ್! ಬೇಗ ಕರ್ಕೊಂಡು ಬರ್ಲಾಕನ ಆಯ್ತು ದನಿಯಾರ ದನಿಯಾರ ಅಲ್ಲೇ ಹೊಲವಾಗಿ ಮಜಾ ಮಾಡ್ಬೇಡ್ರಿ ಬ್ಯಾಡ್ರಿ ಇಲ್ಲೇನ ಹಂಗಂತಿ ಹೌನ್ರಿ ದನಿಯಾರ ಅದು ಬಾಳ ಗಾವ ಹಾನ್ರಿ ಅದಕ್ಕಾಗಿ ನಾವು ಒಳಗೆ ಮಾಡೋದು ತಿಳಿಯಾತ ನೋಡ್ರಿ ಅತ್ತಾರ ಓಹೋ ಇಂದು ನನ್ನ ತಂಗಿ ಸ್ನೇಹ ಬರ್ತೀನಿ ಎಂದು ಫೋನ್ ಮಾಡಿದಳು. ಇದೇ ಸಮಾಜದಲ್ಲಿ ಮರ್ತೇ ಬಿಟ್ಟೆ. ಏ ಸಟ್ಟಿ ನಿಮ್ಮವ್ರು ಬಂದ್ರೆ ನೋಡೋ. ಹಾ ತಂಗಿ ಯಾವಾರ ಬಂದ್ರಿ ಇಲ್ಲಾರ ಅವ್ರವ್ರಿ ಇಂದು ಸ್ನೇಹ ಬರುವಳ ಇಂದು ಬರುವಳು ನನ್ನ ಕಾಮದ ಮೋಹಿನಿ. ಅವಳು ಇಷ್ಟದಂತೆ ವರ್ತಿಸಿ ಅವಳನ್ನು ನನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಇವನ ಸರ್ವಾಸ್ತಿಗೆ ನಾವು ಒಡೆಯಲಾಗದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಪಾಟೀಲ ಏನೋ ವಿಚಾರದಲ್ಲಿ ಇದ್ದಂತೆ ಕಾಣುತ್ತದೆಯಲ್ಲ. ಹಾಗೇನಿಲ್ಲ ದೇಸಾಯಿ, ನಿನ್ನ ತಂಗಿಯನ್ನು ಬಸ್ ಸ್ಟ್ಯಾಂಡ್ ಹೋಗಿ ಕರ್ಕೊಂಡು ಬರ್ಲೆ. ದನಿಯಾರ ನೀವೇ ಹೋಗ್ತೀರಿ ಇಲ್ಲೇ ಬಂದ್ರ ಅವ್ರ ಅದಾರ ತಂಗಿ ಈಗ ಬಂದೆಯಮ್ಮ. ನೀನ್ ನನ್ನ ಜೊತೆ ಮಾತಾಡ್ಬೇಡ ಅಣ್ಣ. ಅಲ್ಲ ಇಷ್ಟು ಬೇಗ ನಿನ್ನ ತಂಗಿನ ಮರಿತಿ ಅಂತ ನಾವು ತಿಳಿದುಕೊಂಡಿರ್ಲಿಲ್ಲ. ನನಗಿಂತ ನಿನ್ ಕೆಲಸನೇ ಹೆಚ್ಚಾಗೋಯ್ತಲ್ಲ. ಅಲ್ಲ ನಾನು ಫೋನ್ ಮಾಡಿರ್ಲಿಲ್ವಾ ನಿನಗೆ? ಸಾರಿ ಸ್ನೇಹ, ಬಿಸ್ನೆಸ್ ಯಾವಾರದಲ್ಲಿ ಮರ್ತೆ ಬಿಟ್ಟಿಯಮ್ಮ. ಅಣ್ಣ ನಿನ್ನ ತಂಗಿಗಿಂತ ನಿನಗೆ ಈಗೀಗ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ ಅಲ್ವೇನ? ಹಾಗೇನಿಲ್ಲಮ್ಮ, ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೋ. ಸೆಟೆ ಲಗೇಜ್ ತೆಗೆದುಕೊಂಡು ಒಳಗೆ ಹೋಗೋ. ಆಯ್ತ್ರಿ ದನಿಯಾರ. ದೇಸಾಯಿ ನಡಿ ಡಾಕ್ಟರ್ ಕಡೆ ಹೋಗೋಣ. ಹಾಗಾದ್ರೆ ಹೋಗೋಣ ನಡಿ ಪಾಟೀಲ. ನಾನು ಈ ಊರಿಗೆ ಬಂದಿದ್ದು ಒಂದೆರಡು ಸಾರಿ ಮಾತ್ರ. ಅದು ನನ್ನ ಗೆಳೆಯ ರಮೇಶನ ಮನೆಗೆ. ಆದ್ರೆ ಈ ಸಾರಿ ಈ ಊರಿಗೆ ಬಂದಿದ್ದು ಬೇರೆನೇ ಇದೆ. ಈ ಸಮಾಜದಲ್ಲಿ ಜನರು ಎದುರುವುದು ಈ ಕಾನೂನಿಗೆ ಮಾತ್ರ. ಆದ್ರೆ ಈ ಊರಿನಲ್ಲಿ ಬಡವರ ಆಸ್ತಿಯನ್ನು ನುಂಗಿ ತಾನೇ ಶ್ರೀಮಂತನೆಂದು ಮೆರೆಯುತ್ತಿರುವ ಆ ದೇಸಾಯಿಗೆ ಈ ಕಾನೂನು ಏನೆಂಬುದನ್ನು ತೋರಿಸಲೇಬೇಕು. ಅವನ ಜೊತೆ ಪಾಟೀಲನ್ನು ಕೂಡಿಕೊಂಡು ಈ ಊರಿಗೆ ಬಂದು ಅವನ ಜೊತೆ ಕೂಡಿಕೊಂಡಿರುವನು. ನನಗೆ ಚಾಲೆಂಜ್ ಮಾಡಿ ಬಂದಿರುವನು. ಅದಕ್ಕೋಸ್ಕರ ಆ ದೇಸಾಯಿಗೆ ಮತ್ತು ಅವನ ಗೆಳೆಯ ಪಾಟೀಲನಿಗೆ ಕೈಗಳಿಗೆ ಬೇಡಿಯನ್ನು ತೊಡಿಸಿ ಈ ಊರಿನಲ್ಲಿ ಮೆರವಣಿಗೆ ಮಾಡಿಸಿ ಈ ಆ ಬಂಡುಕೋರರ ಕೊರಳಿಗೆ ಈ ಊರಿನ ಜನರಿಂದ ಹೂಮಾಲೆಯ ಬದಲು ಚಪ್ಪಲೆಯ ಸರವನ್ನು ಹಾಕಿಸಿ ಆ ಬಂಡುಕೋರರಿಗೆ ಈ ಕಾನೂನು ಏನೆಂಬುದನ್ನು ತೋರಿಸಲೇಬೇಕು. ಇದೇ
ಇದೆ ಇದೆ ವಸಂತನ ಕಣ್ಣೆಟ್ಟ ಕಾನೂನು. ಆದ್ರೆ ನಾನು ಪೊಲೀಸ್ ಅಧಿಕಾರಿ ಎಂಬುದು ಯಾರಿಗೆ ತಿಳಿಯಬಾರದು. ಅಂದರೆ ನನ್ನ ಕೆಲಸ ಸುಲಭವಾಗಿ ಆಗುವುದು. ವಸಂತ, ಯಾವಾಗ ಬಂದು ಮನೆಗೆ ಬರದೆ ಬೀದಿಯಲ್ಲಿ ನಿಂತಿರುವಲ್ಲ? ಹಾಗೇನಿಲ್ಲ ರಮೇಶ್, ಈಗ ತಾನೇ ಬಂದೆ. ನನ್ನ ಆತ್ಮೀಯ ಸ್ನೇಹಿತ ನೀನಿರುವಾಗ ನಾನೇಕೋ ಬೀದಿಯಲ್ಲಿ ನಿಲ್ಲಲಿ? ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿರುವರು ವಸಂತ. ರಮೇಶ್, ಈಗೇನು ಮಾಡುತ್ತಿರುವೆ? ಯಾವುದಾದ್ರೂ ನೌಕರಿ ಸಿಕ್ಕಿದೆ? ನೌಕರಿ? ಈ ಸಮಾಜದಲ್ಲಿ ಲಂಚದ ಭೂತ ಬೆನ್ನಟ್ಟಿ ನಿಂತಿರುವಾಗ ನಮ್ಮಂತ ಬಡವರಿಗೆ ಯಾರು ನೌಕರಿ ಕೊಡುತ್ತಾರೆ? ದುಡ್ಡು ದುಡ್ಡು ಎಂದು ಕಪ್ಪೆ ಹಾಗೆ ಬಾಯಿ ತೆರೆದು ನಿಂತಿರುವಾಗ ನಮ್ಮಂತವರಿಗೆ ಎಲ್ಲಿ ಸಿಗುವುದು ಕೆಲಸ? ರಮೇಶ್ ರಮೇಶ್ ಅಸಹಾಯಕನಾಗದರು. ನಮ್ಮಂತ ಯುವಕರು ಇಂಥ ದುಷ್ಟರನ್ನು ಸದೆಬಡಿಯಲೇಬೇಕು. ಅಂತ ಮದವೇರಿದ ಆನೆಗಳ ಜೊತೆ ನಮ್ಮಂತ ಕುರಿಗಳು ಸರಸವಾಡಲು ಸಾಧ್ಯವೇ ವಸಂತ? ಸಾಧ್ಯವಿದೆ ರಮೇಶ್. ಅಂತಹ ಬಲಿಷ್ಠವಾದ ಆನೆ ಆಯುಷ್ಯ ಕಚ್ಚಿತ್ತೊಂದು ಸಣ್ಣ ಇರುವೆ ಕೈಯಲ್ಲಿರುವಾಗ ನಮ್ಮಂತ ಯುವಕರು ಎದೆ ತಟ್ಟಿ ನಿಂತರೆ ಒಬ್ಬೊಬ್ಬರಿಗೆ ಒಂದೊಂದು ತಲೆ ಸಾಲದು. ಹೌದು ವಸಂತ, ಹೌದು. ನೀವು ಹೇಳುತ್ತಿರುವ ಸತ್ತದ್ದು. ಸ್ವಾತಂತ್ರ್ಯ ಪಡೆಯಬೇಕಾದರೆ ಮಹಾತ್ಮ ಗಾಂಧೀಜಿಯವರು ಶಾಂತಿ ಶಾಂತಿ ಎಂದು ಸ್ವತಂತ್ರ ಪಡೆದರು. ನಾವು ಅದೇ ರೀತಿ ಶಾಂತಿ ಎಂದು ಕೂತರೆ ನಮ್ಮ ಆತ್ಮಕ್ಕೆ ಶಾಂತಿ ಹೇಳುತ್ತಾರೆ ತಾಯಿಗಂಡ್ರು. ಏನಿದ್ದರು ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ್ ತಿಲಕ್, ವೀರರಾಣಿ ಕಿತ್ತೂರು ಚೆನ್ನಮ್ಮನಂತೆ ಹರಿಬಡಿ ಕಡಿ ಅಂದಾಗಲೇ ನಮ್ಮ ದೇಶ ಸುಧಾರಣೆ ಆಗುವುದು ವಸಂತ. ರಮೇಶ್, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ, ಏಕೆಂದರೆ ಅದು ನಮ್ಮ ಕೈಯನ್ನು ಕತ್ತರಿಸುತ್ತದೆ. ನೀನು ಕಡಿಬಡಿ ಹೊಡಿ ಎಂದು ಹೋದರೆ ನಿನ್ನ ಭವಿಷ್ಯದ ಬಗ್ಗೆ ವಿಚಾರ ಮಾಡು. ಅಷ್ಟೇ ಏಕೆ, ಈ ಕಾನೂನು ಇವತ್ತಲ್ಲ ನಾಳೆ ಅಂತ ದುಷ್ಟರನ್ನು ಸೆರೆ ಬಡಿಯದೇ ಬಡಿಯುತ್ತದೆ. ಕಾನೂನು ಎಲ್ಲಿದೆ? ಕಾನೂನು ಕೇವಲ ಶ್ರೀಮಂತರ ಪಾಲಿಗಿದೆ ಕಾನೂನು, ಬಡವರ ಪಾಲಿಗೆ ಬರೀ ಮುಳ್ಳು. ಆ ಕಾನೂನು ಲಂಚ ತೆಗೆದುಕೊಳ್ಳುತ್ತಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿದೆ ರಕ್ಷಣೆ? ಹೇಳು ವಸಂತ, ಹೇಳು. ರಮೇಶ್, ಕಾನೂನಿನ ಬಗ್ಗೆ ಹಗರವಾಗಿ ಮಾತನಾಡಬೇಡ. ಯಾರೋ ಒಬ್ಬರು ಲಂಚ ಸ್ವೀಕರಿಸಿದರೆ ಎಲ್ಲರೂ ಹಾಗೆ ಇರುವುದಿಲ್ಲ. ಇವತ್ತಲ್ಲ ನಾಳೆ ಈ ಕಾನೂನು ಏನೆಂಬುದು ನಿನಗೆ ತಿಳಿಯುತ್ತದೆ. ಈಗ ಮನೆಗೆ ಕರೆದುಕೊಂಡು ಹೋಗುವೆ ಅಥವಾ ಇಲ್ಲೇ ನಿಲ್ಲುವೆಯೋ? ಸಾರಿ ಫ್ರೆಂಡ್, ಮಾತಿನ ಆವೇಶದಲ್ಲಿ ಮರೆತೇ ಬಿಟ್ಟಿದ್ದೆ. ಬಾ ವಸಂತ, ಮನೆಗೆ ಹೋಗೋಣ. ಬಾ ವಸಂತ.
ಯಾರು? ನಮಸ್ಕಾರ, ಚೆನ್ನಾಗಿದ್ದೀರಾ? ಓ ನಮಸ್ಕಾರ ವಸಂತ, ಬಾ ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ದೀನಪ್ಪ? ಏನು ವಸಂತ ಅಪರೂಪಕ್ಕೆ ಬಂದಿದ್ಯಲ್ಲ? ಬರುವಾಗ ಒಂದು ಫೋನ್ ಮಾಡಿ ಬರ್ಬೇಕಿತ್ತಲ್ಲ ವಸಂತ. ಈಗ ಏನ್ ಮಾಡ್ಕೊಂಡಿದ್ಯಪ್ಪ? ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ತಡೆಗಟ್ಟುವುದೇ ನನ್ನ ಕೆಲಸ. ಈ ಸಮಾಜವೇ ನಿಮ್ಮಂತ ಒಬ್ಬ ಇಬ್ಬರು ಸೇರಿ ಸುಧಾರಿಸಲು ಸಾಧ್ಯವೇ ಸಮಾಜವನ್ನು? ಈ ಸಮಾಜದಲ್ಲಿ ನಮಗೆ ಅನ್ಯಾಯವಾಗಿದೆ ಎಂದು ಗೊತ್ತಿದ್ದರು ಅದನ್ನು ಎದುರಿಸಲು ಹಿಂಜರಿಯುತ್ತಿದ್ದಾರೆ. ಏಕೆಂದರೆ ಅವರಿಗೆ ನಮ್ಮಂತವರ ಬೆಂಬಲವಿಲ್ಲ. ನಮ್ಮಂತ ಯುವಕರು ಎದೆ ತಟ್ಟಿ ನಿಂತರೆ ಇಂಥ ದುಷ್ಟರ ದಬ್ಬಾಳಿಕೆ ಉಳಿಯುವುದೇ? ಹೌದಪ್ಪ, ನಿಮ್ಮಂತ ಯುವಕರು ತುಪ್ಪದ ಮೇಲೆ ಬಿದ್ದ ತುಪ್ಪದ ಗಿಂಡಿ ಹಾಗಾಗಿದೆ ಈಗಿನ ಪರಿಸ್ಥಿತಿ. ಅಣ್ಣ, ಆ ತುಪ್ಪದ ಗಿಂಡಿ ತುಪ್ಪದ ಮೇಲಿದೆ ಎಂಬ ಮಾತ್ರಕ್ಕೆ ಅದರ ಸುವಾಸನೆ ಸೂಸುವುದೇ ಬಿಡುವುದಿಲ್ಲ. ಕೊಡ ನೀರು ಹಿಡಿಯುವ ತನಕ ತುಂಬುವುದು, ನಂತರ ಹೊರ ಸೂಸಬೇಕಲ್ಲವೇ? ನಮ್ಮ ದೇಶದಲ್ಲಿರುವ ದುಷ್ಕರ್ಮಿಗಳನ್ನು ಒತ್ತು ಓಡಿಸುವ ಶಕ್ತಿ ನಮ್ಮಂತ ಯುವಕರಿಗೆ ಸಾಧ್ಯ ಇದೆ. ಸಾಧ್ಯ ಇದೆ ರಮೇಶ, ಈಗಿನ ಯುವಕರು ಸುಮ್ಮನೆ ಕೊಂದು ಬಿಟ್ಟಿದ್ದಾರೆ. ಈಗಿನ ಯುವಕರು ಎದ್ದರೆ ರಾಜಕಾರಣದ ಎಲ್ಲದೇ ಇಲ್ಲ. ನಾವೊಬ್ಬರು ಹಿರಿಯರು ಹೇಳಿದ ಮಾತು ನೆನಪಿಗೆ ಬರುತ್ತಿದೆ. ಅದೇನೆಂದರೆ 100 ವರ್ಷ ಹುಲಿಯಾಗಿ ಬಾಳುವುದಕ್ಕಿಂತ 100 ದಿನ ಹುಲಿಯಾಗಿ ಬಾಳು ಎಂದು ಹೇಳಿದ್ದಾರೆ. ಅಲ್ಲ, ಹೀಗೆ ಮಾತಾಡ್ತಾ ನಿಲ್ತಿರೋ ಅಥವಾ ಒಳಗಡೆ ಬರ್ತಿರೋ? ಹಾಗೆ ಈ ಹೊಲಸು ಸಮಾಜದ ಬಗ್ಗೆ ಮಾತನಾಡ್ತಾ ಹೋದರೆ ಎಂದಿಗೂ ಮುಗಿಯುವುದಿಲ್ಲ. ಆ ನಮ್ಮ ಗಾಂಧೀಜಿ ಕಂಡ ಕನಸು ನನಸು ಆಗೋದಿಲ್ಲ. ತಂಗಿ, ಹೋಗಿ ಚಾಣಾದ್ರು ಮಾಡ್ಕೊಂಡ್ ಬರಮ್ಮ. ಚಾನು ಬೇಡ ಅಣ್ಣ, ಅಡಿಗೆ ರೆಡಿ ಆಗಿದೆ, ಎಲ್ಲರೂ ಸರಿ ಊಟ ಮಾಡೋಣ. ಆಯ್ತಮ್ಮ. ಮುಟ್ಟಿ ದುಡಿಯುವುದು ಎನ್ನುವ ಕಲ್ಪನೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ದೊಡ್ಡ ಸ್ವರೂಪ, ನಿಮ್ಮ ಮಾತೆ ಕೃಷ್ಣಾದೀಪ, ಹರಿತವಾಗಲು ಜನ್ಮ ಸಾಧಕ. ಮನೆಯೇ
ಅಣ್ಣ ನಿಮ್ಗೆಲ್ಲರಿಗೂ ಭಾಳ ಹಸು ಆಗೈತೆ ಕಾಣಿಸ್ತೈತಿ ಬರೀ ಊಟ ಮಾಡೋಣ. ನಡಿ ಅಮ್ಮ ಪೀಣ ಹೊಲದಾಗ ಒಬ್ಬ ಕುಂತ ಏನೋ ಮಾಡ್ರಿ ಡಾಕ್ಟರ್ ಕೆಲಸ ಮಾಡಬಾರ್ದ ಯಾಕಂದ್ರ ಈ ಊರಾಗ ಬರೀ ಉದ್ರಿ ಗಿರೇಕೊಳರಿ ಅವನವನ್ ಉದ್ರಿ ಗಿರೇಕೊಳ ಬರ್ತಾರು ನನಗ ಅಲ್ಲಿ ಮಾಡು ಇಲ್ಲಿ ಮಾಡು ಅಂತಾರ ರೊಕ್ಕನ ಕೊಡೋದ್ರಿ ಅವನವನ್ ರೊಕ್ಕನ ಕೊಡೋದಿಲ್ಲ ಹೋದ್ರ ಹೋಗ್ಲಿ ಬಿಡ್ರಿ ಆ ಕಮಲಿ ಹೋಗಿ ಹೆರಬ್ಯಾನ್ ಬರತ್ತಂತಂದ್ರಿ ಇವತ್ತು ನಾನು ಬಿಳಿ ಇಂಜೆಕ್ಷನ್ ಮಾಡೇ ಮಾಡ್ತೇನ್ರಿ ಹೇಗೆ ಬರೋದಟ್ಟ ಕಾಯತನ ಬಾ ಬಾ ಕಮಲಿ ಬಾ ಕರನ್ನ ಉಪಟಲಕ್ಕವನ್ನ ನಿಮೋದಿ ಸುತ್ತಿ ಸುತ್ತಿ ತಕ್ಕಲಾಗಿನ ಕರನ್ನ ಉಪಟಲಕ್ಕವನ್ನ ನಿಮೋದಿ ಸುತ್ತಿ ಸುತ್ತಿ ತಕ್ಕಲಾಗಿನ ಮಡಿಗಿ ಮರಗಿಡಿ ಅಂದೈತೆ ಕೋರಿ ಬಂದು ಜಾಗ ಸಿಕ್ಕಿ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾರ
ಬ್ಯಾಡಂತ ಬಿಟ್ಟನು ಸುಮ್ಮನ ಏ ಕಮಲಿ ನೀ ಬರ್ತನಂತ ನಿಂತು ನಾಲ್ಕಾಗ ದಿನ ಬಂದ್ಯ ನನ್ನ ಸಲುವಾಗಿ ನೀ ಯಾಕೆ ನಿಂತಿ ಯಾಕ ನಮ್ಮದವ್ರು ನೀ ಯಾಕ ಯಾಕತಿ ನಿನಗ ಮಾಡಾಕ ಏನ್ ಸೂಜಿನ ಕಮಲಿ ಸೂಜಿ ಸೂಜಿ ಸಾವಾಸ ನನಗ್ ಬೇಡ ಯಾಕೆ ಹೇಳು ನೀನ್ ಈ ಮುರುಕು ಸೂಜಿ ತಗೊಂಡ ಸಿಕ್ ಮಂದಿಗೆಲ್ಲ ಮಾಡಿಬಿಟ್ಟಿ ಸೂಜಿ ಇಂಜೆಕ್ಷನ್ ಅದ್ರಾಗ ಈ ಊರಾಗ HIV ಭಾಳ ಐತಿ ಏಡ್ಸ್ ಆಗಿರ್ತೈತಿ ಅವ್ರದ್ದು ತಂದು ನನಗ ನೀ ಹಚ್ಚಿ ಇಂಜೆಕ್ಷನ್ ಮಾಡಿದೆ ಅಂದ್ರ ನನಗತ್ತಪ್ಪ ಬ್ಯಾಡಪ್ಪ ನಿನ್ ಸಾವಾಸ ಬ್ಯಾಡ ಏ ಕಮಲಿ ಮರ್ಯಾದೆ ಕೊಟ್ಟು ಮಾತಾಡ ನಿನ್ನ ಮುಂದ ನಾ ಮದುವೆ ಆಗೋದನ್ನ 4 ಮಂದಿ ಕೆಮ್ಮತ್ ಕಳಿವ ನಂದ ನೀನು ನನ್ನ ಮದುವೆ ಐತಿ ನಿನ್ನ ಹತ್ರ ಏನೈತ ನಮ್ಮ ಮದುವೆ ಬಾಳ ಇಲ್ಲಿ ಎಲ್ಲಾರು ತೋರ್ಸ್ಕೊಂಡ್ ಬರ್ತಾನೆ ನಿನ್ನ ಹತ್ರ ಏನೈತಿ ನಮ್ಮ ಮದುವೆ ಹೇಳಿ ಬಾ ತೋರ್ಸ್ಕೊಂಡ್ ಬರ್ತಾನ ಇಲ್ಲಿ ಎಲ್ಲಾರು ನಾಳೆ ನನ್ನ ಮದ್ವಿ ಮಾಡ್ಕೊಳ್ಳಿಲ್ಲ ಹೊಟ್ಟೆ ಪಡೆಗೆ ಏನ್ ಮಾಡ್ತೀನಿ ನಾನು ಐತೆ ಡಾಕ್ಟರ್ಗೆ 5 ರೂಪಾಯಿ 10 ರೂಪಾಯಿ ಮಾಡಿ ಸೂಜಿ ಮಾಡಿ ಜೀವನ ಸಾಧಿಸ್ತಾನ ನೀನ್ 10 ರೂಪಾಯಿ ಜೀವನ ಆಗತ್ತ ನಾನೇನ ಹೋಗು ನಿನಗೆ ಯಾರು ರೊಕ್ಕ ಕೊಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲಾರು ಪುಗುಶೆಟ್ಟಿ ಮಾಮಗಳ ಎಲ್ಲಾರು ಪುಗುಶೆಟ್ಟಿ ಮಾಡಿಸ್ಕೊತಾರ ಹಂಗ ಹೋಗ್ತಾರ ನಿನ್ಗೆ ಯಾರು ರೊಕ್ಕ ಕೊಡಂಗಿಲ್ಲ ಸರಿ ನಿಮ್ ಜೊತೆ ಮಾತಾಡೋದು ಹೊಳೆ ಸುಣ್ಣ ಬಡಿಯಕ್ ಹೋಗುದು 2 ಒಂದ ದಾರಿ ಬಿಡಲ್ಲ ಹೋಗೋಕ್ಕಿಂತ ಮೊದಲು ಒಂದು ಸೋರಸ್ಲ ಏನ್ ಸೋರಿಸ್ತೀವಿ ಸೋರಸ ಬಂದೈತು ಬಾದಾಮಿ ಪರಿವಾರ ಬಾದಾಮಿ ಪರಿವಾರ ನಮ್ಮನ್ನು ದೀನಗತಾಯ
ಕೇಳಿಲ್ಲ ಹೇಳೋದು ಬೇಡ ಯಾಕ ಯಾಕಂದ್ರೆ ಹೋಗಲ್ಲ ಹಾ ಹೋಗ್ಬಾ ಬೇರೆ ಮಾಮ ಬರ್ತಾನೆ ಜಾಗ ಕಮ್ಮಿ ಮಾಡು ಹಾ ಹೋಗ್ ಬಾ ನೀನು ಹೋಗ್ ಬಾ ಹಾ ಹೋಗ್ ನೀರ್ ತುಂಬ್ಕೊ ಬರ್ಬೇಕು ನಮ್ಮಪ್ಪ ಬರ್ತಾರೆ ಮಾಮ ಹೋಗ್ ಬಾ ಟಾಟಾ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಹೋಗ ಕಮಲಿ ಹೋಗ ಕಾಯಿ ನನ್ನ ಬಾಳ ಮಾಡುವ ಅಂಟೆಲ್ಲ ಹೋಗ ಊರು ಬಂದಾಗ ನೀರು ಬರಾಕಬೇಕು ಈ ಗುಂಡುಗೆ ನೀ ಸೂಜಿ ಮಾಡಿಸ್ಕೊಳಕಬೇಕ ಬರ್ತನ ಅಪ್ಪ ಮಾಮ ಅಂತೂ ಹೋದ ಇನ್ನು ಸಿದ್ದಿ ಮಾಮ ಯಾಕೆ ಬರ್ಲಿಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಳದೈತೆ ಹೊಸದೇನು ಬಂತು ವಾರ್ಯ ಜವಾರಿ ಪೋರಿ ಪಕ್ಕ ಮಕ್ಕಳಿಗೆ ಹೋರಿ ವಾರ್ಯ ಜವಾರಿ ಪೋರಿ ಪಕ್ಕ ಮಕ್ಕಳಿಗೆ ಹೋರಿ ಮ್ಯಾಲು ಅದರ ಬದಲ ಯಾರ್ಯಾರು ಅದಾರ ಈ ಬಾಳಿಕಾಯಿ ಬೇಕಂಡ್ರಿ ಈ ಬಾಳಿಕಾಯಿ ನಾನು ಉತ್ತನ ಬಾಳಿಕಾಯ ಬಾ ಮಾಮ ಯಾಕತ್ತ ನಿನ್ ದಾರಿ ಕಾಯಕತ್ತ ನಾನ ತಗೋತೀನಿ ಬಾ ನಿನ್ ದಾರಿ ಕಾಯಕತ್ತ ಎಷ್ಟೊತ್ತಾತು ಗೊತ್ತನ್ನ ನನ್ನ ದಾರಿನ ಕಾಯಕೈತಿ ನೀ ನನ್ನ ದಾರಿ ಕಾಯ್ತಾನೆ ಈ ಊರಾಗ ನೀವು ಒಬ್ಬಾಕಿ ಗಟ್ಟಿ ಮನುಷ್ಯನ ಹುಡುಗಿದ ಕೇಳ್ಕೊಂಡು ಅಲ್ಲಿ ಒಡ್ಕೋತ ಬಂದ ನಾನು ಉತ್ತನ ಬಾಳಿಕಾಯಿ ನಿಂದ್ರ ಒಳಗೆ ಇಡ್ಬೇಕತ್ತೇಳಿ ಒಡ್ಕೋತ ಬಂದ ಈಗೆಲ್ಲ ಬ್ಯಾಡ ಮದುವೆ ಆದ್ಮೇಲೆ ಕೈಯ ಕೊಡುವಂತ ಬಾಳಿಕಾಯಿ ನಮ್ಮಪ್ಪ ಬಂದ್ಗಿಂದ ನೋ ಮರೆಯ ನೀ ನನ್ನ ಮದುವೆನ ಆಗಕ್ಕಿದಿ ನಿಂದು ಚಡ್ಡಿ ಗಟ್ಟಿದ್ರು ನಾವು ನಿನ್ನ ಮದುವೆ ಹಾಕೀನಿ ನಿಂದು ಚಡ್ಡಿ ಗಟ್ಟಿರ್ಲಿಲ್ಲ ನಾವು ಮಾತ್ರ ಮದುವೆ ಆಗೋದಿಲ್ಲ ಫುಲ್ ಗಟ್ಟಿ ಮದುವೆ ಮುಂಚೆಕ ನೀ ಏನಾರ ಲವ್ ಮಾಡೋಣ ಬಾ ಅಪ್ಪ ಅಮ್ಮನ ಆಟ ಆಡೋಣ ಬಾ ಅಂದ್ರೆ ನಾವು ಅಲ್ಲಿ ಬಾ ಹಂಗೇನಿಲ್ಲ ನಂದ ಪೇವರ್ ಬಾಳಿಕಾಯಿ ಹಾ ಒಂದ್ ಸ್ವಲ್ಪ ಹಿಡಿದು ನೋಡ್ತೇನೆ ಹಂಗೆ ಗಟ್ಟಿ ಐತಿ ನನ್ನ ಬಾಳಿಕಾಯಿ ಹಿಡಿದು ತೋಡ್ತೇನೆ ಕೈಯಾಗಲ್ಲ ಹಾ ಬ್ಯಾಡ ಇಲ್ಲಿ ಬ್ಯಾಡ ಒಳ ಕೊಡಾಕಂತೀವಿ ಅಕ್ಕ ಇಲ್ಲಿ ಗಾವ ಹೋಗ್ಲಪ್ಪ ಒಳಗೆ ತಗೋಲ್ಲ ಒಳಗ್ ಬಾ ಒಳಗ್ ಬಾ ಒಳಗಾರ ನೀಡಿಲ್ಲ ಭಾಳ ಬೇಕು ನಡಿ ಒಳಗೆ ಎರಡು ಡಜನ್ ತಂದು ಕೊಟ್ಟು 2 ಡಜನ್ 3 ಡಜನ್ ಕೊಡ್ತೀನಿ ತಗೊಂಡು ಸುದ್ದಿ ಮಾಡ್ತೀನಿ ಯಾವಸ್ ಯಾವಸ್ ಅಡಿಯ ನಾಟಕ ಮಾಡು ಪೋರಿ ಯಾರು ಇಲ್ಲ ಮಂದಿ ಕುಣಿತಾಳ ದೋಸ್ತ ಬಾರಿ ಬಸ್ಸು ತೋರಿಸ್ತಾಳ ಗಗನಿ ಹುಡುಗರು ಹೋಗವ ಹಾರಿ ಮಕ್ಕಳಿಗೆ ಚಾಕ್ರಿ ಮಾಡೋಣ ಖಾತ್ರಿ ಸೌಂದರ್ಯ ಬಂದಿದ್ದೀನಿ ರಾತ್ರಿ ನಮ್ಮೂರ ಜಾತ್ರಿ ಮಾಡೋಣ ಖಾತ್ರಿ ಹುಡುಗಿ ಬಂದಿದ್ದೀನಿ ರಾತ್ರಿ
ಮಾಮ ಮಾಮ ಮಾವನ ಮಗನ ಬೆಳಕಂಪವರ್ಗ ಮಕ್ಕಿ ಹೋಗಿ ಬೂರಾಗ ಮೊಸಡಿಗೆ ಕರೆ ಕರೆ ಮೊಸಡಿಗೆ ಬೆಳೆ ಬೆಳೆ ಗ್ರೇಟ್ ಎಲ್ಲಿ ಸಿಗ್ತಾರ ಹೊಡ್ರಿ ಚಪ್ಪಾಳಿ ಹೊಡ್ರಿ ಚಪ್ಪಾಳಿ ಅಂತ ಹೊಡ್ರಿ ಚಪ್ಪಾಳಿಲ್ಲ ಅಂತ ಮತ್ತೆ ಇನ್ನೊಂದು ತಿಂಡಿ ಭಾಷೆ ನಡಿ ಈ ಕಿರಿ ಮೊಸರು ನಿನಗೇನು ಗೊತ್ತೈತೆ ಫುಲ್ ಏ ಜಾಣಕಲ್ಲಿ ಮರ ನಮ್ಮ ಅಪ್ಪ ಬಂದಲ್ಲಿ ಬರ್ತಾರ ಟಾಟಾ ಬರ್ತಾನ ಹುಟ್ಟಿದ್ದ ಒಂದು ಮುಜೆ ದಾರಿ ಮನಿ ಬರ ಗೊಬ್ಬರಲ್ಲ ನಿನಗೆ ಯಾರಿಗನ್ನಾಗತ್ತಿ ನನ್ನ ಮಗಳಿಗೆ ನಾನ ಹೋಗಿಲ್ಲ ಮತ್ ನೀನಲ್ಲ ನೋಡಪ್ಪ ಸೀದಾ ಮಾತಾಡು ಹಾ ನಾನು ಸಣ್ಣಕ್ಕೆಲ್ಲ ಹಾ ನಾ ದೊಡ್ಡಕ್ಕಾಗೇನೀಗ ಹಾ ಕುಂತ ಮಂದ್ಯಾಗ ನನ್ನ ಮರ್ಯಾದೆ ಕಳಿತಿಲ್ಲ ನಾಚಿಕೆ ಮಾನ ಮರಿದಿಲ್ಲ ನಿನಗ ನೀ ಏನಾರ ಮಾತಾಡ್ದಿತ್ತ ಮನೆಗೆ ಕರ್ಕೊಂಡ್ ಮಾತಾಡು ಹಾ ಮಂದ್ಯ ಮಾತಾಡಿ ಮರ್ಯಾದೆ ಕಳಿತೀರಿ ನಿಮ್ಮ ಅಪ್ಪ ಬಹಳ ಮಾತಾಡೋತಾರ ಅವ್ರೇನ ತಿಳ್ಕೋದಿಲ್ಲ ಒಂದೇನು ತಪ್ಪಿಲ್ಲ ಹಾ ಬಾವ್ಯಾಗ ನೀರ್ ಕಲಿಯಾಗಿತ್ತು ಹಾ ಅದಕ್ಕ ಬೋರ್ನ್ಯಾಗ ತುಂಬ್ಕೊಂಬರ್ಬೇಕಂತೇಳಿ ಕೊಡ ತಗೊಂಡ್ ಹೊಂಟಿದ್ನ್ಯಾ ಅಷ್ಟ್ರಾಗ ನೀ ಬಂದಿ ಹಾ ಇದ್ರಾಗ ನಂದು ಏನು ತಪ್ಪೈತಿ ಮಾತಾಡ ಬಾವಿ ನೀರು ರಾಡಾಗಿಲ್ವ ನಿನ್ನ ಮನಸ್ಸು ರಾಡಾಗೈತಿ ಮನಸ್ಸ ಇದ್ರ ತಪ್ಪು ನಿಂದೇಲಿಲ್ವಾ ತಪ್ಪಲ್ಲ ಅಂದ ಐತಿ ಯಾಕೆ ಲಘುನ ಒಂದ್ ಲಗ್ನ ಮಾಡ್ಬೇಕಾಯ್ತಿ ಲಗ್ನ ಇದು ಅಪ್ಪ ಹುಟ್ಟಿದ ಮಾತಂದ್ರ ಅದಕ್ಕೆ ಹೇಳಿ ಗೊತ್ತೈತಿಲ್ಲ ಗೊತ್ತಾಯ್ತು ಬೀಸ್ ಮಾತಂದ್ರ ಇದು ಮತ್ತೆ ಯಾಕೆ ಮದುವೆ ಮಾಡವಲ್ಲಿ ನಿನ್ನಂದು ಮದ್ವಿ ಮಾಡಪ್ಪ ನೋಡ್ರಿ ನೋಡ್ರಿ ಹೆಂಗ್ ಮಾಡೋದು ಲಗ್ನ ಅಂದ್ರೆ ಎಟ್ಟಾರ ಐತ್ರಿ ನೋಡ್ ಹೈಟು ಅಂದ್ರ ಅರೇ ತಾಳ್ಬೇಕಲ್ಲ ನೀ ಮದ್ವಿ ಮಾಡ್ಕೊಂಡು ಗಿಲ್ ಮಾಡಿ ನನ್ನ ಹೊಡೆದಿ ಇಲ್ಲ ಹಂಗ ನನಗೂ ಒಂದು ಆಸೆ ಇರ್ತೈತಪ್ಪ ಅವರವ ನಿನಗೂ ಮಾಡಿ ದೂರ ಮಕ್ಕ ಹಣ ಕೊಡೈತವ ಕೈಯಾಗ ಇದು ಆಕ್ಚುಲಿ ಚೆನ್ನಾಗಿರೋದು ಮನ್ಯಾಗ ಕೊಡ್ತೀನಿ ಆಡ್ಕೊಂಡು ಕುಂತ ಬಿಡು ಅದು ಕೂತು ಬರ್ತಾವ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಕ್ಕ ಮುಂದೆ ಬರೋದು ಆಡ್ಕೊಂಡು ಕುಂತ ಬಿಡು ಆಯ್ತವ ನನಗ ಧನಿಯಾರ ಮಾನಾರ ಹೋಗಿ ಬರ್ತಾವ ನೀ ಮೈ ನಡು ಬಿಡವ ಅಣ್ಣ ಎಲ್ಲ ಹೊಂಟಿ ಮಣ್ಣಿಗೆ ನಮ್ಗೆ ಬೇಕು ಈ ಸದ್ದ ಬರ್ತಾವ ಮಾಡಿ ಕೊಡ್ತಂತವ ಹುಡುಗಿ ಆಡ್ಕೊಂಡ್ ಬರ್ತನ ನಿನ್ ಪಟ್ಟ ಮಾಡಿಬಿಡ್ತಾನ ನಾ ಹೆಂಗ ಮಾಡಲಿ ಈಗ ನನ್ನ ಗಂಡ ಬೇಕು ಈಗ ನಾ ಹೆಂಗ ಮಾಡಲಿ ಈಗ ನನ್ನ ಗಂಡ ಬೇಕು ಈಗ ಪಪ್ಪ ಹಾ ಹೇಳವ ನಂಗೆ ಬೇಕು ಮಾಡ್ತಾನವ ಹುಡುಗಿ ಆಡಿಗೆ ಬಂದ ಲಾಸ್ಟ್ ಬದಿ ಮಾಡೇ ಬರ್ತಾನವ ಟೈಮ್ ಎಷ್ಟಾಗೈತಿ ಟೈಮ್ ಅದಕ್ಕೆ ಯಾವಾಗ ಯಾಡಾಗಿ ಜ್ಯೋತಿಷ್ ಹೇಳ್ಯಾರ ಹಾ ಕರೆಕ್ಟ್ 4:20 ಮುಹೂರ್ತ ಚಲೋ ಐತೆ ಅಂತ ಹೇಳ್ಯಾರ ಅದಕ್ಕೆ ನೀವು 4:30 ಕರೆಕ್ಟ್ ನನ್ನ ಮದುವೆ ಮಾಡ್ಬೇಕು ನೀವು ಈಗ ರಾತ್ರಿ ಎಲ್ಲ ಮೂರ್ ಚಲೋ ಬೆಳಗಿನ ಟೈಮ್ದಾಗ ಭಾರಿ ಮೂರ್ ಇರ್ತಾವ ಆಗ ಮಾಡಿಬಿಡೋಣ ಏ ಮೋಡ್ ಕತ್ತಂಬ ರಾತ್ರಿ ಹುಟ್ಟಿದವನ ನಾನು ಅದನ್ನ ಹೇಳಿ ಬೆಳಗು ಮುಂದೆ ಅದನ್ನೇ ಹೇಳವ ನಾನು ಕರೆಕ್ಟ್ 4:30 ನನ್ನ ಮದುವೆ ಮಾಡಿ ಆಯ್ತವ ಮಾಡಿಸ್ಬಿಟ್ಟು ನೋಡಿದೆ
ನೀನು ಕುತ್ತಿಗೆ ಇಚ್ಚಿಗೆ ಸಹ ಹೊಡೆದು ನಿನ್ನ ಗೋರಿ ಮ್ಯಾಗ ಕಾವಲಿಟ್ಟು ಕುಂತು ತಾಳಿ ಕಟ್ಟಿಸ್ಕೊತ ನಾ ಸಾತ್ ಹುಟ್ಟಿ ಮತ್ತೆ ಹೊಟ್ಟೆ ಹುಟ್ಟಿ ಬರೋಣ ಮಾತ್ ನಾನು ಪುಣ್ಯ ಮಾಡಿ ಬನ್ನಿ ನನ್ನ ಹೊಟ್ಟೆ ಹುಟ್ಟಿ ಅಂದ್ರ ಏನೋ ಏನಿಲ್ಲ ಹೋಗ ಏನೋ ಹೇಳುವ ಕೇಳಿದವ ಏನಿಲ್ಲ ಹೋಗ ಆಯ್ತವ ಮನಿ ಒಂದ್ ಮೊದ್ಲ ನಾಯಿನ ಬೇರೆ ಬಾಳ ಓಡಾಡತ್ತಾವು ನಡ್ದು ಬಿಡವ ಮನೆಗೆ ಆಯ್ತಾ ಆಯ್ತವ ಹೌದು ನಮ್ಮಪ್ಪ ಹೇಳೋ ಮಾತು ಕರೆನೇ ಐತಿ ಇಲ್ಲ ನಾಯಿಗಳು ಜಾಸ್ತಿ ಅಡ್ಡಾಡಕತ್ತಾವ ಜಾಸ್ತಿ ಹೊತ್ತು ನಾಯಿ ಬಂದಿರಬಾರ್ದು ಮೊದಲು ಮನೆಗೆ ಹೋಗ್ಬೇಕು ಮುದುಕಪ್ಪ ನಾಯಕ ಚಾದಂಗಡಿ ಅಯ್ಯೋ ಚಾದಂಗಡಿ ಚಾ ರಾತ್ರಿ ತನಕ ದೇಸಾಯಿ ನಾವು ಕೋಟಾ ನೋಟು ಕಳಿಸಿದ್ದು ಉಪ್ಪಳಿ ಶರ್ಜಿಗೇನು ತೊಂದರೆಯಂತೆ ಹಾಗಾದರೆ ಈ ಲೋಕದಿಂದ ಭೂಲೋಕಿಗೆ ಪಾರ್ಸಲ್ ಮಾಡಿಬಿಡುಪಟ್ಟ ಹೌದು ದೇಸಾಯಿ ನಮ್ಮ ಕೆಲಸಕ್ಕೆ ಯಾರೇ ಬಂದರು ಅವರನ್ನು ಯಮಲೋಕಕ್ಕೆ ಕಳಿಸುವುದೇ ನಮ್ಮ ಗುರಿ ಇಲ್ಲ ಅಂದ್ರ ನಾವು ಜೀವಂತ ಬದುಕಾದ ಕಷ್ಟ ಐತಿ ಏ ಸಟ್ಟೆ ಈ ವರ್ಷ ಯಾವ್ದಾದ್ರು ಸರ್ವೆ ಮಾಡಿ ಯಾವ್ದಾದ್ರು ಆಸ್ತಿಯನ್ನು ನಮ್ಮ ಹೆಸರಿಗೆ ಸೆಲೆಕ್ಟ್ ಮಾಡೋ ದಣಿ ನೀವು 20 20 ಬೇಕಾದ್ರೆ ಯಾರು ಓದಲ್ರಿ ಏ ಸಖಿ ಆ ರಮೇಶನ ಅಣ್ಣ ಬಸಪ್ಪ ಒಬ್ಬ ನೋಡ್ರಿ ರಮೇಶ್ ಅಂತ ಸಾವಿರ ಮನುಷ್ಯ ಒಬ್ಬ ಹೋದ ನಿಮ್ ಕಣ್ಣಾಗ್ರಿ ಸ್ವಾಭಿಮಾನ ಎಲ್ಲಿಗೆ ಸ್ವಾಭಿಮಾನ ಒಂದಲ್ಲ ಒಂದು ದಿನ ಈ ದೇಶ ಈ ಚಕ್ರವ್ಯೂಹದಲ್ಲಿ ಬಂದು ಬೀಳಾಕಬೇಕ ಅದಕ್ಕೊಂದು ಉಪಾಯ ಮಾಡು ಶೆಟ್ಟೆ ಆಯ್ತ್ರಿ ನಾನು ಯಾರು ಆಗಲ್ರಿ ಅಣ್ಣ ಏನೋ ಗಂಭೀರವಾಗಿ ವಿಚಾರ ಮಾಡ್ತಾ ಇರೋ ಹಾಗಿದೆಯಲ್ಲ ಹಾಗೇನಿಲ್ಲಮ್ಮ ಇದೇಲಮ್ಮ ಮಾಮೂಲಿ ಫ್ಯಾಕ್ಟರಿ ವಿಷಯ ಫ್ಯಾಕ್ಟ್ರಿ ವಿಷಯ ಅಂದ ತಕ್ಷಣ ನೆನಪಾಯ್ತು ಶೆಟ್ಟಿ ಫ್ಯಾಕ್ಟ್ರಿಯಲ್ಲಿ ಯಾವುದೋ ಒಂದು ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ತಾ ಇದೆಯಲ್ಲ ಅವಾಗ ಎಮ್ಡಿ ಪೋಸ್ಟ್ ಖಾಲಿ ಐತ್ರಿ ಎಮ್ಡಿ ಪೋಸ್ಟ್ ಅಣ್ಣ ಆ MD ಪೋಸ್ಟು ನನ್ನ ಕ್ಲಾಸ್ಮೇಟ್ ರಮೇಶನಿಗೆ ಬೇಕು ನಾನು ಅಣ್ಣನಿಗೆ ಹೇಳಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಿನಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ಆ ಕೆಲಸನ ನನ್ನ ಫ್ರೆಂಡಿಗೆ ಕೊಡ್ಬೇಕಣ್ಣ ನೀನು ಆಯ್ತಮ್ಮ ಎಲ್ಲಿಗೆ ಹೊರಟಿರೋ ಹಾಗೆ ಕಾಣುತ್ತಿದೆಯಲ್ಲ ಮನೆಯಲ್ಲಿ ಕುಳಿತು ತುಂಬಾ ಬೇಜಾರಾಗಿದೆಯಣ್ಣ ಅದಕ್ಕೆ ಫ್ಯಾಕ್ಟ್ರಿ ಕಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಆಯ್ತಮ್ಮ ಬೇಗನೆ ಬಂದು ಬಿಡು ದೇಸಾಯಿ ನಿನ್ನ ತಂಗಿ ಆಗೋ ರಮೇಶ ಕ್ಲಾಸ್ಮೇಟ ದೇಸಾಯಿ ನಿನ್ನ ತಂಗಿ ನಮ್ಮ ವಿರೋಧವಾಗಿ ನಡೀತಾ ಇದ್ದಾಳೆ ಇದಕ್ಕೆ ನಾನು ಒಪ್ಪಲಾರೆ
ನೋಡು ಪಾಟೀಲ, ಸಿಟ್ಟಿನ ಆವೇಶಕ್ಕೆ ಬುದ್ಧಿ ಕೈಯಲ್ಲಿ ಕೊಡಬಾರದು. ಅದಕ್ಕೊಂದು ಉಪಾಯ ಮಾಡೋಣ. ಈಗ ನೀನು ಕೂಲಾಗಿರೋ, ಮುಂದೆ ವಿಚಾರಿಸೋಣ. ಆಯ್ತು ದೇಸಾಯ್, ಫ್ಯಾಕ್ಟ್ರಿ ಕಡೆ ಹೋಗೋಣ ನಡೆ. ಏ ಶೆಟ್ಟಿ, ಆ ಬಸಪ್ಪನಿಗೆ ಬರಲು ಹೇಳು. ಆಯ್ತು ಅವನ ತಮ್ಮನ ನೆಪ ಮಾಡಿ, ಅವನ ತಮ್ಮನ ಕೆಲಸದ ನೆಪ ಮಾಡಿ ಅವನ ಕಡೆಯಿಂದ ಸಹಿ ಮಾಡಿಸಿಕೊಂಡದಾಯ್ತು. ಆಯ್ತು ಬಸಪ್ಪ. ಸಾವುಕಾರ್ರಿ ಏ ಶೆಟ್ಟಿ, ಯಾರು ನೋಡು, ಆ ನಾಯಿಗೆ ಒಂದು ತುತ್ತು ರೊಟ್ಟಿ ಹಾಕಿ ಹೊರಗೆ ಹಾಕಿ ಬಿಡು. ದಣಿ ರಮೇಶ್ ನನ್ನ ಬಸಪ್ಪ ಬಂದಾನ್ರಿ. ಬಸಪ್ಪ ಓ, ಬಸಪ್ಪ ಬಂದಿದ್ದಾನೆ. ಏನ್ ಬಸಪ್ಪ, ನನ್ನ ಮನೆಯವರಿಗೆ ಬರಲು ಕಾರಣ? ಸ್ವಾಗತ, ಸುಸ್ವಾಗತ. ಬಸಪ್ಪನಿಗೆ ಆಧಾರದ ಸ್ವಾಗತ. ಬನ್ನಿ, ನನ್ನ ತಮ್ಮ ಕಲಿತು ನಿರುದ್ಯೋಗ ಗೆಲ್ತಾ ಇದ್ದೇನೆ. ಅದಕ್ಕೇನ ಮಾಡಬೇಕು? ಬನ್ನಿ, ತಮ್ಮ ಫ್ಯಾಕ್ಟ್ರಿಗೆ ಕೆಲಸ ಖಾಲಿ ಇದೆ ಅಂತೆ, ದಯವಿಟ್ಟು ಅದನ್ನು ನನ್ನ ತಮ್ಮನಿಗೆ ಕೊಟ್ರೆ ಪುಣ್ಯ ಬರ್ತದೆ ಸಾವುಕಾರ್ರೆ. ಆಯ್ತು ಬಸಪ್ಪ, ನಿನ್ನ ತಮ್ಮನಿಗೆ ಕೆಲಸ ಕೊಡ್ತೀವಿ, ಆದ್ರ ಜಾಮೀನು ಸಹಿ ಬೇಕಲ್ಲ. ಅದಕ್ಕೆ ನಾನೇನು ಸಾವುಕಾರ್ರೆ? ಹಾಗಾದ್ರೆ ಆ ಬಕ್ಕಿಗೆ ಸಹಿ ಮಾಡು. ಏ ಶೆಟ್ಟಿ, ಆ ಬಕ್ಕಿಗೆ ಸಹಿ ಮಾಡಿಸ್ಕೋ, ಹಾಗೆ ಆ ಬಾಂಡಿನ ಮೇಲೆ ಸಹಿ ಮಾಡಿಸ್ಕೊಂಡು ಇವನನ್ನು ಕಳಿಸು. ಆಯ್ತು ದಣಿಯಾರ. ಏನಪ್ಪ ಹಬ್ಬ ಸಹಾಯ ಮಾಡ್ತ ಅದಕ್ಕೆ ಯಾವದಪ್ಪ ನಿಮಗ ಸಾಲಿಗಿಲ್ಲ ಅಂತ ಹೇಳಿ. ಇಲ್ಲ ಮಾರಾಯ, ಇಲ್ಲ ಮಾಡೋ ಮಾರಾಯ. ಸಾವುಕಾರ್ರೆ, ಮರ್ಯಾದೆ ನನ್ನ ತಮ್ಮನಿಗೆ ಕೆಲಸ ಕೊಡಿ ಸಾವುಕಾರ್ರೆ. ನಿಮ್ಮ ಈ ಋಣನ ನಾನು ಸಾಯೋವರೆಗೂ ಮರೆಯೋದಿಲ್ಲ. ನಾನು ನಿನ್ನ ಹೋಗಿ ಬರ್ತೀನಿ ಸಾವುಕಾರ್ರೆ. ಮಾತು ಕುರಿಯೇ, ನೀನೊಬ್ಬನೇ ಉಳಿದಿದ್ದೆ ಈ ದೇಶ ಈ ಕೈಯಲ್ಲಿ, ಆದರೆ ನೀನಾಗೆ ಬಂದು ಬಿಟ್ಟೆ. ಹೋಗು ಹೋಗು ಬಸಪ್ಪ, ಹೋಗು. ತೋಳದ ಬಾಯಿಗೆ ಮೇಕೆಯಂತೆ ತಾನಾಗಿ ಬಂದು ಸಿಕ್ಕಿಕೊಂಡಿದ್ದು ದೇವ. ದೇಸಾಯ್, ಫ್ಯಾಕ್ಟ್ರಿ ಕಡೆ ಹೋಗೋಣ ನಡೆ. ಪಾಟೀಲ, ನೀನು ಹೋಗಿ ಸುತ್ತಾಡಿಕೊಂಡು ಬಾ, ನಾನು ಹೊರಗಡೆ ಹೋಗಿ ಬರುತ್ತೇನೆ. ಬರ್ತೀನಿ. ದಣಿಯಾರ, ನಾವು ಮನೆಗೆ ಹೋಗ್ತಾರ, ನೀವು ನಿಮ್ಮ ಹಾಗೆ ಹೇಳ್ಬೇಡ್ರಿ. ಎದ್ದು ನೆರಿಮುಖ ನೋಡಿರಬಹುದು. ಯಾವುದಾದ್ರೂ ಒಂದು ಹಕ್ಕಿಯನ್ನು ಬೇಟೆ ಆಡಬೇಕ. ಯಾವುದಾದ್ರೂ ಒಂದು ಹಕ್ಕಿ ಇದೆ ಅಂತ ಬಂದರೆ ಯಾವುದು ಹಕ್ಕಿ
ಕಣ್ಣಿಗೆ ಕಾಣುತ್ತಿಲ್ಲ. ಬಹಳ ದಿನವಾಯಿತು ರುಚಿ ನೋಡದೆ. ಏನ್ 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 ಮಾಡ್ಬೇಕು? ಈ ದೇಸಾಯಿ ಮುಟ್ಟದಿರೋ ಅಕ್ಕಿ ಅಂದರೆ ಆ ಬಸಪ್ಪನ ತಂಗಿ ಪ್ರೀತಿ. ಆಹಾ, ತೋಳದ ಬಾಯಿಗೆ ಮೇಕೆ ಬಂದೇ ಬಿಟ್ಟಿತು. ನಿಲ್ಲು ನನ್ನ ಜಿಂಕೆ. ಯಾರೋ ನೀನು? ಯಾರು? ಈ ಊರಿನ ಗರ್ಭ ಶ್ರೀಮಂತ ದೇಸಾಯಿ. ಗೊತ್ತಾಯ್ತು, ನನಗೆ ತುಂಬಾ ಕೆಲಸವಿದೆ. ಮೊದಲು ನನಗೆ ದಾರಿ ಬಿಡಿ ಶ್ರೀಮಂತರೇ. ದಾರಿ ಬಿಡಲು ನಿಂತಿಲ್ಲ ಮೈಕೆ. ನಿನ್ನ ಮೈ ಸುಖ ಉಣ್ಣಲು ನಿಂತಿರುವೆಯಾ? ನಾನೊಂದು ಮದುವೆ ಆಗದ ಹೆಣ್ಣು. ಈ ನನ್ನ ಶೀಲ ನನ್ನ ಗಂಡನಿಗೆ ಮಾತ್ರ ಮೀಸಲು. ಅದೇ ರೀತಿ ನಾನು ಭಾರತ ನಾರಿಯಾಗಿ ಬಾಳಬೇಕು. ಮೊದಲು ನನಗೆ ದಾರಿ ಬಿಡು. ದಾರಿ ಮದುವೆ ಆಗದ ಹೆಣ್ಣು. ಏನಿದೆ ನಿನ್ನ ಭಾರತ ನಾರಿಯ ಗುರುತು? ಮದುವೆ ಆಗೋ ಮುಂಚೆ ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಕಾಲೇಜಿಗೆ ಹೋಗಿ ಪ್ರೀತಿಸ ಮಿನ್ನನೊಂದಿಗೆ ಫೋನ್ ಮಾಡಿ ಲಾಡ್ಜ್ನಲ್ಲಿ ಮೈ ಮಾಡಿಕೊಂಡು ಬರುವ ನಿನ್ನಂತ ಹುಡುಗಿಯರು ಹೇಳ್ತಿಲ್ಲ ಈ ನಿನ್ನ ದೇಶದಲ್ಲಿ. ಅಷ್ಟೇ ಅಲ್ಲ, ಹೊಸದಾಗಿ ಗಂಡನ ಮನೆಗೆ ಹೋಗುವಾಗ ಗೆಳತಿಯ ಮನೆಗೆ ಹೋಗಿ ಬರ್ತೇನಂತ ಹೇಳಿ ಪ್ರೀತಿಸುವ ನಿನ್ನನೊಂದಿಗೆ ಚಕ್ಕಂದಾಡಿ ಬರುವ ನಿನ್ನಂತ ಮುಂಡೆ ಹೆಂಗಸರು ಹೇಳ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಮದುವೆಯಾದ ನಂತರ ನಿನ್ನನೊಂದಿಗೆ ಸರಸವಾಡಿ ಗಂಡ ಬರುವ ಹೊತ್ತಿಗೆ ಮನೆಗೆ ಬರುವ ನಿನ್ನಂತ ಕೆಟ್ಟ ಸೂಳೆಯರು ಎಷ್ಟಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಇಷ್ಟೇ ಸಾಕ, ಇನ್ನೂ ಏನಾದ್ರೂ ಬೇಕಾ? ನೀನೊಬ್ಬಳು ಗೌರಿ ಗಂಗಮ್ಮನಂತೆ ವರ್ಣಿಸಿದರೆ ಏನು ಪ್ರಯೋಜನ? ಶ್ರೀಮಂತರೇ, ಯಾವ ಒಬ್ಬ ಮೂರು ಬಿಟ್ಟ ಮಾತ್ರಕ್ಕೆ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಅಂತ ತಿಳಿದುಕೊಳ್ಳುವುದು ತುಂಬಾನೇ ತಪ್ಪು. ಈ ನಿನ್ನ ಉಪದೇಶ ಕೇಳಲು ಬಂದಿಲ್ಲ ಬಾರೇ ನನ್ನ ಅರಗಿ. ದೂರ ಸರಿವೋ? ಒಂದು ಊರಲ್ಲಿ ಸುಳ್ಳಿಯರು ಇರ್ತಾರೆ, ಒಂದು ಊರಲ್ಲಿ ಕರುತಿಯರು ಇರ್ತಾರೆ. ಆದ್ರೆ ಈ ಊರಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ನಿಜಕ್ಕೂ ಕರುತಿಯರು. ಅದೇ ಇರುತ್ತೆ, ಸುಮ್ಮನೆ ದಾರಿ ಬಿಟ್ರೆ ಸರಿ, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ನಿನಗೆ ನಿಜವಾಗ್ಲೂ ಕಾಮದ ಪಿತ್ತು ನೆತ್ತಿಗೆ ಏರಿದೆ ನಿಜವಾದ್ರೆ ಕರುತಿಯಲ್ಲಿರೋ ಜಾಗಕ್ಕೆ ಹೋಗೋ, ನಿನ್ನ ಕಾಮ ದಾಹವನ್ನು ತೀರಿಸಿಕೊಂಡು ಬಾ. ಸುಮ್ಮನೆ ಸೆರಗ ಹಾಸಿದ್ರೆ ಸರಿ, ಇಲ್ಲವಾದರೆ ಏನ್ ಮಾಡ್ತೀಯೋ ಕತ್ತೆ? ಏನ ಮಾಡ್ತೀಯ? ಆದರೆ ಹೆಣ್ಣಿಗೆ ಒಳ್ಳೆಯ ಮಾತಿನಿಂದ ಹೇಳಿದ್ರೆ ಕೇಳುವುದಿಲ್ಲ. ನಿನ್ನ ಅಂಗಗಳನ್ನು ಮುಚ್ಚಿರೋ ಬಟ್ಟೆಯನ್ನು ಬೆಚ್ಚಿ ಹೊತ್ಕೊಂಡು ಹೋಗುವೆ, ಸುಮ್ಮನೆ ಸೆರಗು ಹಾಸುವ. ಆಯ್ತು ಶ್ರೀಮಂತರೇ, ನಿಮ್ಮ ಮಾತಿನಂತೆ ನಾನು ನಿಮಗೆ ಶರದ್ ಹಾಕ್ತೀನಿ. ಆದ್ರೆ ನೀವು ನನಗೇನಾದ್ರೂ ಕೊಡ್ಬೇಕಲ್ಲ. ಊರ್ ಮುಂದೆ ಬಾಳಿ ತೋಟ, ಊರಿಂದೆ ಖಾಲಿ ಸಹಿತ. ನೀನು ನನ್ನವಳು ಆದ್ಮೇಲೆ ಇದೆಲ್ಲ ಹಿಂದೆ ಏನು ಕೇಳ್ತಿ ಕೇಳು ಪ್ರೀತಿ, ಹೇಳು. ಎಲ್ಲ ನನಗೆ ಬೇಕಾಗಿಲ್ಲ. ನಿನ್ನ ತಂಗಿ ಇದ್ದಾಳಲ್ಲ, ಅವಳಿಗೆ ಹೇಳು ನನಗೆ ಶರದ್ ಹಾಸುವ. ನನ್ನ ತಂಗಿ ಔಷಧಿಗೆ ಬರ್ತಿಲ್ಲ ರಾಂಡೆ. ಹೌದು, ನಿನ್ನ ತಂಗಿ ವಿಷಯಕ್ಕೆ ಅಷ್ಟೇ ಯಾಕೆ, ನಿನ್ನ ತಾಯಿ ವಿಷಯಕ್ಕೂ ಬರ್ತೀನಿ. ಒಳ್ಳೆ ಮಾತಿನಿಂದ ದಾರಿ ಬಿಟ್ರೆ ಸರಿ, ಇಲ್ಲವಾದ್ರೆ
ನಿನ್ನ ರಕ್ತವನ್ನು ಕುಡಿದು ನಿನ್ನ ರಂಬೆಯನ್ನು ಚೆಂಡಾಡಬೇಕಾಗುತ್ತೆ, ತಿಳಿದುಕೋ. ಲೇ ಪ್ರೀತಿ, ಏಕೆ ಗಂಟಲ ಹರಿದುಕೊಳ್ತಾ ಇದೆಯಾ? ನೀನೊಂದು ಯಕಶ್ಚಿತ ಹೆಣ್ಣು. ನಿನ್ನ ಕೈಯಿಂದ ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾಡಿನಲ್ಲಿ ನಿನ್ನನ್ನು ಯಾರು ಕಾಪಾಡಲಿಕ್ಕೆ ಬರುವುದಿಲ್ಲ. ಅದು ದ್ರೌಪದಿ ಮಾನ ಹೋಗುತ್ತಿರುವಾಗ ಶ್ರೀಕೃಷ್ಣ ಬಂದು ಅವನ ಮಾನವನ್ನು ಕಾಪಾಡಿದ. ಹಾಗೆ ಹುಟ್ಟಿಸಿದ ಆ ದೇವರು ಎಂದಿಗೂ ಹುಲ್ಲು ಮೇಯಿಸುವುದಿಲ್ಲ. ಆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ಖಂಡಿತವಾಗಲೂ ಈ ನನ್ನ ಮಾನವನ್ನು ಕಾಪಾಡುತ್ತಾನೆ. ಹೌದಾ? ಈ ಕಲಿಯುಗದಲ್ಲಿ ನಿನ್ನನ್ನು ಯಾರು ಕಾಪಾಡ್ತಾರೆ ನಾನು ನೋಡೇ ಬಿಡುತ್ತೇನೆ. ನಿನಗೆ ಒಳ್ಳೆಯ ಮಾತಿಗೆ ಹೇಳು ಕೇಳುವುದಿಲ್ಲ. ನಿನ್ನ ಬಲಾತ್ಕಾರವೇ ಸರಿ.